ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅನ್ನದಾತನೊಂದಿಗೆ ಒಂದು ದಿನ, ವಿದ್ಯಾರ್ಥಿಗಳಿಗೆ ಕೃಷಿ ಪಾಠ. ಕೇಸರಿ ನೂಕುಳಿಯಲ್ಲಿ ಮಿಂದೆದ್ದ ವಿದ್ಯಾರ್ಥಿಗಳು. ಸುಮನ್ ಸರ್ ಅವರ ಮನೆಗೆ ಆಗಮಿಸಿದ್ದೇವೆ. ಸುಮನ್ ಸರ್ ಅವರ ಮನೆಯಲ್ಲಿ ಅವರ ಫ್ಯಾಮಿಲಿ ಕುಟುಂಬದ ಸಮೇತರಾಗಿ ನಮಗೆ ಒಪ್ಪಿಗೆಯನ್ನು ನೀಡಿದ್ರು. ಅವತ್ತು ಗದ್ದೆ ನಾಟಿ ಕೆಲಸದ ಬಗ್ಗೆ ನಮಗೆ ಹೇಳ್ಕೊಡ್ಬೇಕನ್ನುವಾಗ ಅದರ ಬಗ್ಗೆ ನಮಗೆ ಒಪ್ಪಿಗೆಯನ್ನು ಸೂಚಿಸಿದರು. ಅದರ ಪರವಾಗಿ ನಾವು ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಅವರ ಕುಟುಂಬದವರನ್ನು ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ. ಕೆಲವು ಮಕ್ಕಳಿಗೆ ನಾವು ಸಿಟಿಯಲ್ಲೆಲ್ಲ ಇರುವ ಮಕ್ಕಳನ್ನ ಕೇಳಿದಾಗ ಎಲ್ಲಿಂದಪ್ಪ ನೀವು ಊಟ ಮಾಡೋ ಅನ್ನ ಸಿಗ್ತದೆ ಅಂತ ಹೇಳಿದ್ರೆ ಅಂಗಡಿಯಿಂದ ದುಡ್ಡು ಕೊಟ್ಟರೆ ಸಿಗ್ತದೆ ಅಂತ. ಅದರ ಹಿಂದಿನ ಕತೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ಆ ಉದ್ದೇಶಕ್ಕೋಸ್ಕರ ನಾವು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿ ನಾವು ಅದರ ಬಗ್ಗೆ ತಿಳಿದುಕೊಳ್ಳುವ ಅನ್ನೋ ಉದ್ದೇಶದಿಂದ ಬಂದಿದ್ದೇವೆ. ಆದರೆ ನಮ್ಮ ಮುಂದೆ ಹಿರಿಯರು ಆಸೀನರಾಗಿದ್ದಾರೆ. ಆ ಹಿರಿಯರು ತುಂಬ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಆ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳಬೇಕಾಗಿ ನಾನು ವಿನಂತಿಸಿದ್ದೇನೆ. ಹಿರಿಯರು ನಮ್ಮ ಕುಟುಂಬದ ಹಾಗೂ ಸಮಾಜದ ಅಮೂಲ್ಯ ಸಂಪತ್ತು. ಅವರ ಜೀವನ ಅನುಭವ, ಜ್ಞಾನ, ಸಂಸ್ಕೃತಿ ಮತ್ತು ಮೌಲ್ಯಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುತ್ತವೆ. ಹಿರಿಯರನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಆದ್ದರಿಂದ ಅವರು ನಮ್ಮ ಅನುಭವವನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸುತ್ತಿದ್ದೇನೆ. ತಿತಿಮತಿ ಲ್ಯಾಂಪ್ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ಹೊಸ ಅನುಭವ. ಆಧುನಿಕ ಪ್ರಪಂಚದಲ್ಲಿ ಎಷ್ಟೇ ತಂತ್ರಜ್ಞಾನ ಬೆಳೆದರೂ ಮನುಷ್ಯನ ಹಸಿವು ನೀಗಿಸುವುದು ಹಣವಲ್ಲ, ಅನ್ನವೇ ಬೇಕು. ಆ ಅನ್ನವನ್ನು ನೀಡುವ ಅನ್ನದಾತನ ಕಷ್ಟವನ್ನು ನಮ್ಮ ಮಕ್ಕಳೇ ಖುದ್ದಾಗಿ ಅನುಭವಿಸಿದರೆ ಹೇಗಿರುತ್ತದೆ? ಬನ್ನಿ, ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ವಿ ಬಾಡಗ ಗ್ರಾಮದ 2ನೇ ರುದ್ರಗುಪ್ಪೆಯಲ್ಲಿ ನಡೆದ ಈ ಅಪರೂಪದ ಕೃಷಿ ಪಾಠದ ಕಥೆಯನ್ನು ನೋಡೋಣ. ಭೂಮಿಯನ್ನು ಉತ್ತಿ ಬೀಜ ಬಿತ್ತಿ ಮಳೆ ಬಿಸಿಲು ಎನ್ನದೇ ಬೆಳೆಯುವ ರೈತನ ಶ್ರಮದ ಬಗ್ಗೆ ಪ್ರಗತಿಪರ ರೈತರಾದ ಮೂಡುಗದ್ದೆ ರಾಮಕೃಷ್ಣ ವಸಂತ್ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಕೃಷಿ ಅರಿವು ಮೂಡಿಸಿದರು. ಭಾರತ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ದಿವಸ ಇವತ್ತು ಇಲ್ಲಿಗೆ ಆಗಮಿಸಿರುವಂಥ ನಮ್ಮ ಸಂಸ್ಥೆಯ ಲ್ಯಾಂಪ್ ಅಕಾಡೆಮಿಯ ಅಧ್ಯಾಪಕ ವೃಂದದವರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನೀವೆಲ್ಲರೂ ಏನು ಇವತ್ತು ಕೃಷಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಂದಿದ್ದೀರಿ. ಎಷ್ಟು ಜನರಿಗೆ ಕೃಷಿ ಭತ್ತ ಏನು ನಾವು ಊಟ ಮಾಡ್ತೀವಿ ಆ ಭತ್ತದ ಬಗ್ಗೆ ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಕೃಷಿ ಭತ್ತ ಇದ್ರೇ, ಆ ಧಾನ್ಯ ಇದ್ರೇ ನಾವು ಊಟ ಮಾಡಿ ಬದುಕಲಿಕ್ಕಾಗ್ತದೆ. ಯಾರು ಎಷ್ಟೇ ಓದಿರ್ಬೋದು ಅಥವಾ ಸಂಪಾದನೆ ಮಾಡಿರ್ಬೋದು, ಹಣವನ್ನು ತಿನ್ನಲಿಕ್ಕಾಗೋದಿಲ್ಲ. ಆದರೆ ಆ ಭತ್ತ ಬೆಳಿಬೇಕು. ಆ ಭತ್ತ ಆ ಭಾರತ ದೇಶದ ರೈತ, ಭಾರತ ದೇಶದ ಬೆನ್ನೆಲುಬು. ಅದರ ಬಗ್ಗೆ ನಾವು ತಿಳ್ಕೊಂಡಾಗ ಮುಂದೆ ನೀವು ಓದಿ ಬೆಳವಣಿಗೆ ಹೊಂದಿದ್ರು ನಿಮ್ಮ ಮನೆಗಳಿಗೆ ಬಂದಾಗ ಅಲ್ಲಿ ಕೃಷಿಯನ್ನು ಅಳವಡಿಸ್ಕೊಳ್ಳುವಂಥ ಪದ್ಧತಿಯನ್ನು ನೀವು ಕಲ್ತುಕೊಳ್ಬೇಕು. ಚಿಕ್ಕದರಿಂದ ಕಲಿತ್ರೆ ಅದು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಪರಿಪಾಠವಾಗಿ ಬರ್ತದೆ. ಇಲ್ಲ ಚಿಕ್ಕದು ಏನು ಗೊತ್ತಿಲ್ಲ ಅಂದರೆ ಮುಂದೆ ತುಂಬ ಈಗ ನಾವು ನೋಡ್ತಾ ಇದ್ದೀವಿ, ಹೊರಗಡೆ ಹೋಗಿ ಓದಿ ಬಂದಿರ್ತಾರೆ. ಇಲ್ಲಿ ಕೃಷಿ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಭತ್ತ ಎಲ್ಲಿ ಬೆಳೀತದೆ, ತುದಿಯಲ್ಲಿ ಬೆಳೀತದೆ, ಬುಡದಲ್ಲಿ ಬೆಳೀತದೆ ಗೊತ್ತಿರೋದಿಲ್ಲ. ಆ ಥರ ಜನ ಇರ್ತಾರೆ. ಆದ್ದರಿಂದ ಇವತ್ತು ಇಲ್ಲಿ ಬಂದು ನೀವು ಕೃಷಿಯ ಬಗ್ಗೆ ತಿಳ್ಕೊಳ್ಳೋದು ಒಂದು ಉತ್ತಮವಾದ ವಿಚಾರ. ಹಾಗೆಯೇ ನೀವು ಓದುವುದರ ಬಗ್ಗೆ ಸಮೇತ ಹೆಚ್ಚು ಗಮನ ಹರಿಸೋ ಜೊತೆಗೆ ನಿಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ಸಹಾಯ ಮಾಡಬೇಕು. ತಂದೆ ತಾಯಿಗೆ ಸಹಾಯ ಮಾಡೋದು ಅವರ ತೃಪ್ತಿ ಹೊಂದಿದ್ರೆ ನೀವು ಜೀವನ ಮುಂದೆ ವರಿತೀರಿ.
ಒಬ್ಬ ಮನುಷ್ಯ ಜೀವನದಲ್ಲಿ ಸಂಕಲ್ಪ ತಗೊಳ್ಬೇಕು. ಇಂಟೆಂಟ್, ಎಫರ್ಟ್, ಗ್ರೇಸ್ ಇಸ್ ಈಕ್ವಲ್ ಟು ಸಕ್ಸಸ್. ಇಂಟೆಂಟ್ ಅಂದರೆ ದೃಢ ಸಂಕಲ್ಪ ತಗೊಳ್ಳೋದು, ನಾನು ಜೀವನದಲ್ಲಿ ನನ್ನ ಗುರಿಯನ್ನು ಸಾಧಿಸಬೇಕು ಹೇಳುವಂಥದ್ದು ಬೇಕು. ಎಫರ್ಟ್ ಅಂದರೆ ಅದಕ್ಕೆ ಸತತ ಪ್ರಯತ್ನ ಮಾಡಬೇಕು. ಗ್ರೇಸ್ ಅಂದರೆ ದೈವಾನುಗ್ರಹ, ಯಾವುದೇ ಕೆಲಸ ಆಗಬೇಕು ದೈವಾನುಗ್ರಹ ಬೇಕು. ಇದ್ದರೆ ಮಾತ್ರ ಒಂದು ಜೀವನ ಸಕ್ಸಸ್ ಆಗಲಿ ಸಾಧ್ಯತೆ ಆಗ್ತದೆ. ಆದರೆ ಅದೆಲ್ಲವನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡು ಜೀವನದ ಮುಂದೆ ಹೋಗಿ ನೀವು ಉನ್ನತ ಶ್ರೇಣಿಗೆ ತಲುಪಲಿತಾ ನಾನು ಆಶಿಸುತ್ತಾ, ನನಗೆ ಅವಕಾಶ ಕೊಟ್ಟು ಒಂದೆರಡು ಮಾತು ಅವಕಾಶ ಕೊಟ್ಟಿದ್ದೆ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಪುಸ್ತಕಗಳನ್ನು ಬದಿಗಿಟ್ಟು ತಿತಿಮತಿ ಲ್ಯಾಂಪ್ಸ್ ಅಕಾಡೆಮಿಯ 100 ವಿದ್ಯಾರ್ಥಿಗಳು ನೇರವಾಗಿ ಕೆಸರುಗದ್ದೆಗೆ ಇಳಿದರು. ಪ್ರತಿದಿನ ರೈತರು ಪಡುವ ಕಷ್ಟವನ್ನು ಅನುಭವಿಸಿ ಹೊಸ ಅನುಭವ ಪಡೆದರು. ಕೇವಲ ಸಾಂಪ್ರದಾಯಿಕ ಕೃಷಿ ಮಾತ್ರವಲ್ಲದೆ ಕೃಷಿ ಇಲಾಖೆಯ ಅಧಿಕಾರಿಗಳು ಆಧುನಿಕ ತಂತ್ರಜ್ಞಾನ ಬಳಸಿ ಭತ್ತ ಬೆಳೆಯುವ ಆಧುನಿಕ ಪದ್ಧತಿಗಳ ಬಗ್ಗೆಯೂ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಮಾಹಿತಿ ನೀಡಿದರು. ವನ್ಯಪ್ರಾಣಿಗಳಿಂದ ಬೆಳೆ ರಕ್ಷಿಸಿಕೊಳ್ಳುವ ಉಪಾಯಗಳನ್ನು ತಿಳಿಸಿಕೊಡಲಾಯಿತು. ಕೃಷಿ ಪಾಠದ ಬಳಿಕ ಮಕ್ಕಳಿಗಾಗಿ ಆಯೋಜಿಸಿದ್ದ ಕೆಸರುಗದ್ದೆ ಓಟ, ಹಗ್ಗ ಜಗ್ಗಾಟ ಹಾಗೂ ನಾಟಿ ಮಾಡುವ ಸ್ಪರ್ಧೆಗಳು ಮಜಾ ಅನುಭವಿಸಿದವು. ಶಿಕ್ಷಕರು ಮತ್ತು ಮಕ್ಕಳು ಕೆಸರಿನ ಓಕುಳಿಯಲ್ಲಿ ಮಿಂದೆದ್ದು ಹರ್ಷ ವ್ಯಕ್ತಪಡಿಸಿದರು. Gayan, stand here, stand here. You three go there. You three. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ಇವತ್ತು ಎಲ್ಲ ಮಕ್ಕಳು ಮತ್ತು ಟೀಚರ್ಸ್ಗಳೊಂದಿಗೆ ಇಲ್ಲಿಗೆ ಬಂದಿದ್ದು ತುಂಬ ಸಂತೋಷ. ಕೃಷಿ ಈಗ ಎಲ್ಲ ಕಡೆ ಒಂದು ಲಾಭದಾಯಕ ಅಲ್ಲ, ಲಾಸ್ ಆಗ್ತದೆ ಅಂತೇಳಿ ಎಲ್ಲ ಬಿಟ್ಟು ಹೋಗ್ತಿರೋ ಸಂದರ್ಭದಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದನ್ನು ನೀವು ನೋಡಿ, ನೀವು ಕಲ್ತ್ಕೊಳ್ಳಿ, ಅದನ್ನು ಉತ್ತೇಜಿಸ್ತೀರಾ, ನೀವು ಅದ್ರ ಬಗ್ಗೆ ಸ್ವಲ್ಪ ಅನುಭವವನ್ನು ಪಡ್ಕೊಳ್ತೀರಾ ಇಲ್ಲಿ ಬಂದು ಅಂತೇಳಿ ನಾನು ಇವತ್ತು ನಂಬಿದ್ದೇನೆ. ಈಗ ಅಮ್ಮ ಹೇಳಿದಾಗೆ ಮೊದಲೆಲ್ಲ ಕೈನಲ್ಲೇ ಎಲ್ಲ ನಾಟಿ ಹಾಗೆ ಹಾಕುವುದು, ಪೈರು ಕೀಳುವುದು, ನಾಟಿ ಕೆಲಸ, ಕೊಯ್ಲು ಕೆಲಸ ಎಲ್ಲ ಬಂದಿದೆ. ಆದರೆ ಈಗ ಮಾಡರ್ನೈಸ್ ಆಗಿ ಭತ್ತ ಒಂದು ಕೃಷಿಗೆ ಪ್ರತಿಯೊಂದು ಹಂತದಲ್ಲೂ ಮೆಕ್ಯಾನೈಸಮ್ ಅಂದರೆ ಯಾಂತ್ರೀಕರಣ ಆಗಿದೆ. ನಾಟಿ ನಡುವುದರಿಂದ ಹಿಡಿದು ಅಥವಾ ಕೊಯ್ಲು ಕೆಲಸ, ಭತ್ತ ಮಾಡೋದು, ಭತ್ತವನ್ನು ಸಪ್ರೇಟ್ ಮಾಡಿ ಅಕ್ಕಿ ಮಾಡೋಲ್ಲಿ ಗಂಟು ಒಂದು ಇದಕ್ಕೆ ಬಂದಿದೆ. ಈ ಹಳೆಯ ಅನುಭವಗಳ ಪ್ರಕಾರ ಹೋದರೆ ಯಾಂತ್ರೀಕರಣದಲ್ಲಿ ತುಂಬ ಲಾಸ್ ಇದ್ದರೂ ಕೂಡ ಭತ್ತವನ್ನು ಕೈ ಬಿಡದ ಕೆಲಸ ಮಾಡ್ಬೋದು ಅಂತ ಹೇಳೋದನ್ನು ನಾನು ಹೇಳ್ತೇನೆ. ಸೊ ನಿಮ್ಮ ಶಾಲೆ ಕಾರ್ಯದರ್ಶಿಯವರು ಹೇಳಿದ ಪ್ರಕಾರ ಊಟ ಮಾಡಲಿಕ್ಕೆ ಅನ್ನನೇ ಬೇಕು. ಅನ್ನ ಬಿಟ್ಟರೆ ಬೇರೆ ಏನು ಊಟ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಕಡೆ ನೂಡಲ್ಸ್ ಏನೇ ಮಾಡ್ತಾ ಬಂದರೆ ಅದು ಒಂದು ಹೊತ್ತಿಗೆ ಮಾತ್ರ ಆಗುತ್ತೆ. ಆವತ್ತಿನ ಒಂದು ಹೊತ್ತು ಊಟ ಮಾಡೋದು ಸಾಲದಲ್ಲ. ನಾವು ಜೀವನ ಪರ್ಯಂತ ಬೆಳಿಬೇಕು, ಚೆನ್ನಾಗಿ ಸದೃಢವಾಗಿರಬೇಕಂದ್ರೆ, ಹೊಟ್ಟೆ ಗಟ್ಟಿಯಾದರೆ ಬೇಕಂದ್ರೆ ಅನ್ನನೇ ಬೇಕು. ಅದರಿಂದ ಭತ್ತವನ್ನು ಬೆಳೆಸಲು ಪ್ರೋತ್ಸಾಹಿಸಿಕೊಂಡು ನೀವು ಕಲ್ತ್ಕೊಳ್ಳಿ, ಮುಂದಕ್ಕೆ ಎಲ್ರಿಗೂ ಇದೊಂದೊಂದು ಅನುಭವ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಭತ್ತದ ಕೃಷಿಯೇ ನಮ್ಮ ಜೀವಾಳ. ಅನ್ನದಾತನಿಗೆ ಸದಾ ಗೌರವ ಸಿಗಬೇಕು ಎಂದು
ಗದ್ದೆಯ ಮಾಲೀಕರಾದ ಮೂಡುಗದ್ದೆ ಪುಷ್ಪವೇಣಿ ಹಿತವಚನ ನೀಡಿದರು. ಭತ್ತ ಬೆಳೆದ್ರೆ ನಮಗೆ ಊಟ ಮಾಡೋ ಅಕ್ಕಿ ಸಿಗುತ್ತದೆ. ಭತ್ತ ಬೆಳಿಬೇಕಾದ್ರೆ ನಾವು ಗದ್ದೆಗಳನ್ನ ಉದ್ದು ಮೊದಲಿಗೆ ಉಳ್ಬೇಕು. ಉದ್ದ ಮೇಲೆ ಅದಕ್ಕೆ ಬೀಜ ಹಾಕಿ ಆ ಪೈರು ಬಂದ ಮೇಲೆ 1 ತಿಂಗಳು ಅಥವಾ 22 ದಿವಸದ ಮೇಲೆ ಅದು ನಾಟಿ ಮಾಡೋಕ್ಕಾಯ್ತದೆ. ನಾಟಿ ಮಾಡಿದ್ಮೇಲೆ ಅದಕ್ಕೆ ಕಾಳೆ ತೆಗಿಬೇಕು, ಆಮೇಲೆ ಗೊಬ್ಬರ ಹಾಕಬೇಕು. ಈ ಥರ ಹಾಗೆ ಮಾಡಿ 6 ತಿಂಗಳು ಪಕ್ಷಿ, ಹಂದಿ, ಆನೆ ಗೀನೆ ಎಲ್ಲಕ್ಕಿಂತ ರಕ್ಷಣೆ ಮಾಡಿ ಮಿಕ್ಕಿದು ನಮಗೆ ಸಿಕ್ಕಿರೋದು ನಮ್ಮನ್ನು ಭತ್ತಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಅದನ್ನು ಅಕ್ಕಿಯಾಗಿ ಊಟ ಮಾಡ್ತಿದ್ದೇವೆ. ಶಾಲಾ ಹಂತದಲ್ಲೇ ಮಕ್ಕಳಲ್ಲಿ ಕೃಷಿಯ ಬಗ್ಗೆ ಪ್ರೀತಿ ಮತ್ತು ಬದಲಾವಣೆ ಮೂಡಿಸಲು ಈ ಅನನ್ಯ ಪ್ರಯತ್ನ ನಡೆಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಮೂಡುಗದ್ದೆ ಸುಮನ್ ತಿಳಿಸಿದರು. ಈಗಾಗಲೇ ಸುಮಾರು ಹೊತ್ತಾಯಿತು ಬಂದು 1 ಗಂಟೆ ಮೇಲೆ ಆಗ್ಬಿಡ್ತು. ನಮ್ಮ ಪ್ರೋಗ್ರಾಮು ನಾಟಿ ಮಾಡಲಿಕ್ಕೆ ಅಂತ ಬಂದಿದ್ದು. ಮಕ್ಕಳೇ, ಇವತ್ತು ಊಟಕ್ಕೆ ಅನ್ನನೇ ಊಟ ಮಾಡಬೇಕು. ನೀವೆಲ್ಲ ಅಂದ್ಕೊಂಡಿರ್ಬೋದು ಚಿಪ್ಸ್ ತಿಂದುಬಿಟ್ರೆ ಹೊಟ್ಟೆ ತುಂಬ್ತದೆ, ಆಲೂಗಡ್ಡೆ ತಿಂದುಬಿಟ್ರೆ ಹೊಟ್ಟೆ ತುಂಬ್ತದೆ. ಯಾವುದಿಲ್ಲ, ಊಟ ಮಾಡಬೇಕಾದ್ರೆ ಅನ್ನನೇ ಬೇಕು ಅಲ್ವಾ. ಊಟಕ್ಕೆ ಮೇಯ್ನ್ ನಾವೇನು ಮಾಡ್ತಿದ್ವಿ, ಕೃಷಿ ಭಾರತ ದೇಶದ ಬೆನ್ನೆಲುಬು ಅಲ್ವಾ. ಕೃಷಿಯನ್ನು ಹೇಗೆ ಮಾಡ್ತಾರೆ, ಇವಾಗ ಎಲ್ಲ ಮಾಡರ್ನೈಸ್ ಆಗಿ ಇವತ್ತು ಎಲ್ಲ ವಿದ್ಯಾವಂತರಾಗಿ ಎಲ್ಲ ಇದು ಮಾಡಿ ನಮ್ಮ ಹಳೆಯ ಸಂಸ್ಕೃತಿಯನ್ನು ನಾವು ಮರಿತಿದ್ದೀವಿ. ಅಂದರೆ ಭತ್ತವನ್ನು ಮರಿತಿದ್ದೀವಿ. ಈಗ ದುಡ್ಡು ಕೊಟ್ಟರೆ ಎಲ್ಲನೂ ಸಿಗ್ತದೆ ಇವತ್ತು ಅಲ್ವಾ. ಆದರೆ ದುಡ್ಡು ಕೊಡೋಕ್ಕೆ ನಿಮಗೆ ಅಂಗಡಿಗೆ ಬರಬೇಕಂದ್ರೆ ಇಲ್ಲಿ ಕೆಳಗಡೆ ಏನು ಫೀಲ್ಡಲ್ಲಿ ಏನು ಕೆಲಸ ಆಗ್ತದೆ, ನಾಟಿ ಹೇಗೆ ಮಾಡ್ತೀವಿ, ನಾಟಿ ಮಾಡೋದಕ್ಕಿಂತ ಬೆಳೆ ಬರ್ತದ, ಬರೀ ನಾಟಿ ಮಾಡಿಬಿಟ್ರೆ ಬೆಳೆ ಬರ್ತದ, ಇಲ್ಲ. ಅದಕ್ಕೆ ಕೃಷಿ ಅಂದರೆ ಆ ಒಂದು ಪ್ರೋಸೆಸನ್ನು ನಾವು ಮಾಡಬೇಕು. ಫಸ್ಟು ಅಮ್ಮ ಹೇಳ್ದಂಗೆ ಗದ್ದೆ ಉಳ್ಬೇಕು, ಗದ್ದೆ ಆದ ಮೇಲೆ ಬೀಜ ಹಾಕಬೇಕು, ಸಸಿ ಮಡಿ ಆದ ಮೇಲೆ ಪುನಃ ನಾಟಿ ಮಾಡಬೇಕು. ನಾಟಿಯನ್ನು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರೆ ಎಲ್ಲ ನಾಟಿ ಮಾಡ್ತಾಯಿದ್ರು. ಈಗ ಮಾಡರ್ನೈಸ್ ಬರ್ತಾ ಇದ್ದಂಗೆ ಡ್ರಮ್ ಸೀಡರ್ ಯೂಸ್ ಮಾಡ್ತಾರೆ, ನಾಟಿ ಮಿಷಿನನ್ನು ಯಂತ್ರವನ್ನು ಯೂಸ್ ಮಾಡ್ತಾರೆ. ಈಗನೂ ಸಹ ಕೃಷಿಯಲ್ಲಿ ಸಹ ಟೆಕ್ನಾಲಜಿ ಮುಂದುವರೆದು ವಿವಿಧ ರೀತಿಯಲ್ಲಿ ನಾವು ಇವತ್ತು ನಾಟಿಯ ಕಾರ್ಯಕ್ರಮವನ್ನು ಮಾಡ್ಕೊಳ್ತಿದ್ದೀವಿ. ಹಾಗಾಗಿ ಇವತ್ತು ನಾವು ಆಲ್ರೆಡಿ ಅರ್ಧ ನಾಟಿ ಆಗಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಅದನ್ನು ನಿಮಗೆ ಯಾವ ರೀತಿ ಮಿಷಿನ್ ನಾಟಿ ಮಾಡ್ಬೋದು, ಕೈ ನಾಟಿ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತೇಳಿ ನಾವು ನಿಮಗೆ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ನಿಮಗೆ ತೋರಿಸ್ತಿದ್ದೀವಿ ಪ್ರಾಕ್ಟಿಕಲ್ ಆಗಿ. ಅದರೆಲ್ಲ ಅನುಭವನ ನೀವು ಮಾಡ್ಕೊಳ್ಳಿ. ಸುಮಾರೆಲ್ಲ ನಮ್ಮ ಕೃಷಿ ಕುಟುಂಬದಿಂದ ಬಂದಿರ್ತೀರ, ಸ್ವಲ್ಪ ಜನರು ಕೃಷಿ ಇಲ್ಲದೆ ಟೌನಿಂದ ಬಂದಿರ್ತಾರೆ. ಎಲ್ಲ ನಿಮ್ಮ ಈ ಮಾಹಿತಿಯನ್ನು ಮನದಟ್ಟು ಮಾಡ್ಕೊಳ್ಳಿ. ಈ ಕೃಷಿ ಅಕ್ಕಿ ಯಾವ ರೀತಿ ಉತ್ಪಾದನೆ ಆಗ್ತದೆ, ಭತ್ತ ಯಾವ ರೀತಿ ಉತ್ಪಾದನೆ ಮಾಡ್ತೀವಿ ಅಂತ ಹೇಳೋ ಒಂದು ಮಾಹಿತಿಯನ್ನು ಪಡ್ಕೊಂಡು ನಿಮಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೆಸರುಗದ್ದೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದ ನೆನಪಿಗಾಗಿ ಗಿಡಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗಣ್ಯರಾದ ಡಾಕ್ಟರ್ ಅರ್ಚನಾ, ಮೂಡುಗದ್ದೆ ವಿಕ್ರಮ್, ಕಲ್ಪನಾ, ಶಾಲೆಯ ಶಿಕ್ಷಕರುಗಳಾದ KS ತೇಜ, K ಮಮತಾ, CR ಅಪರ್ಣಾ, PV ಶ್ರುತಿ, AK ನೌಶಿದಾ, K ಜೆಸಿನಾ, PA ಆಶಿಕಾ, KM ನಂದನ, PS ಮೇಘಾ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಕ್ಕಳಲ್ಲಿ ಕೃಷಿ ಪ್ರಜ್ಞೆ ಮತ್ತು ಅನ್ನದಾತನ ಬಗ್ಗೆ ಗೌರವ ಮೂಡಿಸಿದ ಈ ಅಪರೂಪದ ದಿನದ ವಿಶೇಷ ವರದಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.